ಅಣ್ಣ ನೀವು ಕಪ್ಪದ ಗುಡ್ಡಕ್ಕೆ ಬಂದಿರಿ ದೂರಿಂದ, ನಿಮ್ಗೆ ಏನು ಸ್ಥಿತಿ ಕಪ್ಪದ ಗುಡ್ಡದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ಬೇಕಾಗಿ ವಿನಂತಿ. ಇವಾಗ ನಾವು ಮೇಲ್ಗಡೆ ಟಾಪ್ ವ್ಯೂಗೆ ಹೋಗಿ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ವ್ಯೂ ನೋಡಿಕೊಂಡು ಇವಾಗ ಕೆಳಗಡೆಗೆ ಇಳಿತಾ ಇದ್ದೀವಿ. ನೋಡಿ ಕೆಳಗಡೆ ಇಳಿತಿದ್ದೀವಿ ಎಲ್ಲರೂ ನಾವೀಗ. ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ ಚಾನಲ್ ಟ್ರಾವೆಲ್ ವಿತ್ ರಘು. ಅಂತೂ ಕಪ್ಪದ ಗುಡ್ಡಕ್ಕೆ ಬಂದ್ವಿ, ನೋಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಕ್ಷಯ್, ನಮ್ಮ ಅಕ್ಷಯ್ ಅಣ್ಣ ಬರ್ತಿದ್ದಾರೆ. ಹಾಯ್ ಹಾಯ್ ಹಾಯ್, ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು, ಅನ್ಕೊಂಡಿರಲಿಲ್ಲ ಈ ತರ ಇದೆ ಅಂದ್ಬಿಟ್ಟು. ವಾವ್ ಅನ್ಸ್ತಿದೆ. ಇನ್ನು ನೋಡಿದಷ್ಟು ಇನ್ನ ಮೇಲೆ ಹತ್ತಿ ಇನ್ನ ಸ್ವಲ್ಪ ನೋಡ್ಬೇಕು. ವ್ಯೂ ಪಾಯಿಂಟ್ ಇನ್ನ ಸಕ್ಕದ ಕಾಣುತ್ತೆ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನಿಸ್ತಾ ಇದೆ. ಗಾಯ್ಸ್ ಏನಂದರೆ ಇಲ್ಲಿ ಒಂದು ಟ್ರೆಕ್ಕಿಂಗ್ ಏನಪ್ಪ ವಿಶೇಷತೆ ಅಂದರೆ, ನಾನು ಕೆಲವೊಂದು ಟ್ರೆಕ್ಕಿಂಗ್ಗಳು ಮಾಡಿದ್ದೀನಿ, ಬಟ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ತುಂಬ ಆಯಾಸ ಆಗುತ್ತೆ, ತುಂಬ ಸುಸ್ತಾಗುತ್ತೆ. ಬಟ್ ಈ ಟ್ರೆಕ್ಕಿಂಗು ನಾವು ಮೇಲ್ಗಡೆ ಹತ್ತುತ್ತಾ ಇದ್ವಿ, ನೋಡಿ ಈ ಥರ ಇದೆ ವ್ಯೂ. ಸೊ ಈ ಥರ ಮೇಲ್ಗಡೆ ಹತ್ತುತ್ತಾ ಇದ್ದಂಗೆಲ್ಲ ನಮಗೆ ಸುಸ್ತು ಆಯಾಸ ಆಗ್ತಾ ಇಲ್ಲ ನಮಗೆ. ಸೊ ತಂಪಾದ ಗಾಳಿ ಬೀಸ್ತಿದೆ ನಮಗೆ. ಏನಂತ ಅಕ್ಷಯ್? ಸೇಮ್ ಫೀಲ್ ನನಗೂ ಕೂಡ ಅನಿಸ್ತು. ಇಲ್ಲೊಂದೇನೋ ಪವರ್ ಇದೆ, ಮ್ಯಾಜಿಕ್ ಇದೆ. ಏನು ಹೇಳೋಣ, ವರ್ಡ್ ಸಿಗ್ತಿಲ್ಲ ನನಗೆ. ನಾನು ಅಂದ್ಕೊಂಡೆ ಇವತ್ತು ಇಳಿಯುವಾಗೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ನಾನು ಅಂದ್ಕೊಂಡಿದ್ದೆ. ಬಟ್ ನೋಡಿರಿ ಎಷ್ಟು ಕಾಮ್ ಆಗಿದ್ದೀವಿ. ಗೈಸ್ ಇವಾಗ ನಾವು ಕೆಳಗಡೆಗೆ ಟಿಕೆಟ್ ತೊಗೊಳ್ತಿದ್ದಾರೆ. ಸೊ ಇವಾಗ ಮನೆ ರೀಸೆಂಟಾಗಿ 2 ಇಯರ್ಸಿಂದ ನಮಗೆ ಕಪ್ಪದ ಗುಡ್ಡದಲ್ಲಿ ನಮಗೆ ಎಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟಿಕೆಟ್ ಎಲ್ಲ ಇದು ಮಾಡ್ತಿದ್ದಾರೆ ನೋಡಿ. 2 ಇಯರ್ಸ್. ಸೊ ಪರ್ ಪರ್ಸನ್ಗೆ ಬಂದುಬಿಟ್ಟು 25 ರುಪೀಸು. ಸೊ ಕ್ಯಾಮ್ರಾ, ಗೋಪ್ರೋ ಅಥವಾ ಡ್ರೋನ್ಗೆ ಏನಾರು ತೊಗೊಂಬಂದ್ರೆ ಅದಕ್ಕೆ 500 ರುಪೀಸ್ ಚಾರ್ಜಸ್ ಮಾಡ್ತಿದ್ದಾರೆ. ನೋಡಿ ವ್ಯೂ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಇಲ್ಲೇನು ಕಾಣಿಸ್ತಿದೆ ಅಲ್ವಾ, ಇದೇ ನಮಗೆ ವ್ಯೂ ಬರೋದು, ಟಾಪ್ ವ್ಯೂ. ಒಂದು ನಿಮಿಷ ರೀ. ನೋಡಿ ಇನ್ನೂ ಮಳೆಗಳು ಏನೂ ಬಂದಿಲ್ಲ. ಮಳೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಿದ್ದಾರೆ. ಫುಲ್ ಮೋಡ ಬೇರೆ ಆಗಿಬಿಟ್ಟಿದೆ. ಮಳೆ ಬಂದರೆ ಚೆನ್ನಾಗುತ್ತೆ ಅಂತ ಅನ್ನಿಸ್ತಿದೆ ನನಗೆ. ಬನ್ನಿ, ತುಂಬ ಡೇಂಜರ್ ಇದೆ ಸ್ವಲ್ಪ. ಇಲ್ಲಿ ಬಾವಿ ಇದೆ ಅಂತೆ. ಬನ್ನಿ ಫ್ರೆಂಡ್ಸ್, ಇಲ್ಲೊಂದು ಬಾವಿ ತೋರಿಸ್ತೀನಿ. ಅಕ್ಷಯ್ ಕಮನ್, ಬಾವಿ ಇದೆ ಅಂತ ನೋಡಿ. ನಮ್ಮ ಕನ್ನಡದ ಪುತ್ರ ಅವರು ಹೇಳ್ತಾರೆ. ಇದು ತೊಟ್ಟಿ ಅಂತ, ಸಾರಿ ಬಾವಿ ಅಲ್ಲ ಅಂತ, ಇದು ತೊಟ್ಟಿ ಅಂತ ಹೇಳ್ತಿದ್ದಾರೆ ಅವರು. ಕನ್ಫ್ಯೂಷನ್ ಆದರೂ ಸ್ವಲ್ಪ. ಸಹ ಬಾವಿ ತರ ಕಾಣಿಸ್ತಿದೆ ಅಂದ್ರೆ ನೋಡಿ ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಗುರು ಅವರು ಒಂದು ಡೈಲಾಗ್ ಹೊಡಿತಿದ್ದಾರೆ, ಶಂಕರಾನಂದ ಹೇಳಿ ಬ್ರೋ. ಏನ್ ಹೇಳುದು ಇದ್ರ ಬಗ್ಗೆ? ತುಂಬಾನೇ ಖುಷಿ ಆಗ್ತದೆ ನನಗೆ. ಈ ತರ ಅನ್ಕೊಂಡೇ ಇರಲಿಲ್ಲ. ತುಂಬಾನೇ ಖುಷಿ ಆಗ್ತದೆ. ಮತ್ತೆ ಬರ್ತೇವೆ, ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಖುಷಿ ಆಗ್ತದೆ ನಂಗೆ. ಈ ತರ ಪ್ಲೇಸ್ ಇದೆ ಅಂತ ಅನ್ಕೊಂಡೇ ಇರಲಿಲ್ಲ. ಅದನ್ನು ನಮ್ಮೂರ್ ಪಕ್ಕನೇ. ವಾವ್. ಥ್ಯಾಂಕ್ ಯು ರಾಜ್ಕುಮಾರ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಚಿನ್ನ. ಜಯ ನಮ್ಮ ಪಂಚ ಸಂಪಯ್ಯಣ್ಣ, ಐ ಲವ್ ಯು ಅಣ್ಣ. ಇಲ್ಲಿವರೆಗೂ ಎಲ್ಲರಿಗೂ ಮನೋರಂಜನೆ ಮಾಡಿ ಈ ಕೆಂಪಯ್ಯ ಲಕ್ಷ್ಮೇಶ್ವರದಿಂದ ಬಂದು ಗ್ಯಾಸ್ ಒಲಿ ರಿಪೇರಿ ಹಾಗೂ ಒಂದು ಸಂಘವನ್ನು ನಿರ್ಮಾಣ ಮಾಡಿದ್ದಾರೆ. ಕೆಂಪಯ್ಯವರು ಎಲ್ಲಿದ್ರು ಬರಬೇಕು, ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ ಬರ್ರಿ, ಬಡ 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 ಬರ್ರಿ. ಯಾರು ಇಷ್ಟೊತ್ತನ ಗಾಡಿ ಇಲ್ಲೇ ಇಟ್ಟು ನಾವೇ ಯಾಕೆ ಅವ್ರ ಕಡೆ ಒಂದು ಏನು ತಗೊಳ್ಳಿಲ್ಲ ಅಂತೇಳಿ ಹಳಾಳಿ ಮಾಡ್ಕೊಂಡ್ರಿ. ಬಡ 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 ಬರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ, ಚಾವಿ ಬೀಗ ರಿಪೇರಿ ಮಾಡೋರು ಬಂದಾರಿ. ಹಲಾಲಿ ಮಾಡ್ಕೋಬೇಡಿ ಗಾಡಿ ಹೋದ್ಮೇಲೆ. ಅಣ್ಣವ್ರೆ ಬೇಗ ಬನ್ನಿ. ಕೆಂಪಯ್ಯ ಅಣ್ಣ ಬೇಗ ಬನ್ನಿ. ಬಂಗಾರದ ಅಂಗಡಿ ಕೆಂಪಯ್ಯ ಅಣ್ಣ ಅವರಿಗೆ, ಬಂಗಾರದ ಅಂಗಡಿ ಕೆಂಪಯ್ಯ ಅಣ್ಣ ಅವರಿಗೆ, ಉಪ್ಪಿಟ್ಟು ರಾಜ ಕೆಂಪಯ್ಯ ಅಣ್ಣ ಅವರಿಗೆ, ಚುಕ್ಕಿ ಚಿಗರಿ ಕೆಂಪಯ್ಯ ಅಣ್ಣ ಅವರಿಗೆ, ಕುಡಿಯೇರಿ ಬಟಾಲಿಯನ್ ಕೆಂಪಯ್ಯ ಅಣ್ಣ ಅವರಿಗೆ.
ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್ ನೋಡಿ, ನಾವು ಟ್ರೆಕ್ಕಿಂಗ್ ಹೋಗ್ತಿರೋದು ಹೆಂಗಿದೆ ಅಂತ ನೋಡಿ. ದಾರಿ ಸ್ವಲ್ಪ ಸರ್ಕಲ್ ಸೈಡ್ ಬನ್ನಿ ಯಾರಲ್ಲಿ ನೋಡಿ. ಈ ಥರ ಎಲ್ಲ ನಮಗೆ ಟ್ರೆಕ್ಕಿಂಗ್ ದಾರಿಗಳು ಇರುತ್ತೆ ನಮ್ಗೆ ಹೋಗೋದಕ್ಕೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ ಅಂತೆ, ಬಸವಣ್ಣನ ದೇವಸ್ಥಾನ ಅಂತೀವಿ ನಾವು ಇಲ್ಲಿ ಸೈಡು. ನೋಡಿ ಹೇಗಿದೆ ನೋಡಿ, ಇಲ್ಲಿಂದ ಪೂರ್ತಿ ಕಪ್ಪದ ಗುಡ್ಡದ್ದೆಲ್ಲ ಊರೆಲ್ಲ ಕಾಣಿಸುತ್ತೆ. ಬನ್ನಿ ಊರು ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ. ಆನೆ ನಡೆದಿದ್ದ ದಾರಿ ಅಂತ ನಮ್ಮ ಅಕ್ಷಯ್ ಅವರು ಹೇಳ್ತಿದ್ದಾರೆ. ಹೇಳಿ ಅಕ್ಷಯ್, ದೇವಸ್ಥಾನದ ಬಗ್ಗೆ ಹೇಗಂತೀರಾ? ನಾನು ಆಕ್ಚುಲಿ ಅನ್ಕೊಂಡೆ ಈ ಗುಡ್ಡನ ಫುಲ್ ನನ್ಗೆ ಹತ್ತಕ್ಕಾಗುತ್ತೋ ಇಲ್ಲ ಅನ್ಕೊಂಡಿದ್ದೆ. ಬಟ್ ಒಂದು ದೇವಸ್ಥಾನ ಬಂತು, ಅಲ್ಲಿದ್ದ ಒಂದು ಪವರ್ ಬಂದಿದೆ ನನಗೆ. ಸೊ ನಾ ಇನ್ನ 2 ಗುಡ್ಡನ ಹತ್ತೀನಿ ಅನ್ನೋ ಒಂದು ಕೆಪಾಸಿಟಿ ಬಂದಿದೆ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಸಿಕ್ಕಾಪಟ್ಟೆ ಕ್ರೇಜ್ ಬಂದಿದೆ. ಸೊ ನೋಡೋಣ ಇನ್ನು ನನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನೋಡೋಣ. ದೇವಸ್ಥಾನ ಸದ್ಯಕ್ಕೆ ಎಲ್ಲಿವರೆಗೂ ಬಂದಿದ್ದೀವಿ ನೋಡಿ. ಲುಕ್ ನೋಡಿ ಹೆಂಗಿದೆ, ವ್ಯೂ ನೋಡಿ. ಎಷ್ಟು ಪ್ರಶಾಂತವಾಗಿದೆ ನೋಡಿ ವ್ಯೂ. ಮಾಹಿತಿ ಇಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವಾಗ ನಾನು ಟಾಪ್ ವ್ಯೂ ಬಂದೆ. ಫೈನಲಿ ನಾನು ರೀಚ್ ಆಗಿದ್ದೀನಿ. ಮನೆ ಮೇಲ್ಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಟಾಪ್ ವ್ಯೂ ನೋಡಿ, ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಲಿಟ್ರಲಿ ಅಂದ್ಕೊಂಡಿದ್ದಿಲ್ಲ. ಹೋಗ್ತಾ ಇನ್ನು ಎಷ್ಟು ಒಂದು 10 ಮೀಟ್ರ್ ಕೂಡ ಇಲ್ಲ. ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ವಾ, ಇದೇ ಮೇಲೆ ಟಾಪ್ ವ್ಯೂ. ಸೊ ಈ ಟಾಪ್ ವ್ಯೂ ಮೇಲ್ಗಡೆ ಹೋದರೆ ಏನು ಸಿಗುತ್ತೆ ಅಂತ ಕೆಲವೊಬ್ರು ಕೇಳ್ಬೋದು. ಬನ್ನಿ ತೋರಿಸ್ತೀನಿ ಟಾಪ್ ವ್ಯೂ ಮೇಲ್ಗಡೆ ಹೋದರೆ ಏನು ಸಿಗುತ್ತೆ ಏನಿಲ್ಲ ಅಂತಂದು. ಇನ್ನೂ ಸೈರನ್ ಆಗ್ತಿದ್ದಲ್ಲ. ಕರ್ರ ಕಾಣತೈತೆ ನಾನು ಕ್ಲೌಡ್ಸಾ. ಮಾಡ್ಬೇಕಾ? Hey guys, welcome back to my friend channel Travel with Raghu. ಅಂತೂ ಕಪ್ಪದ ಗುಡ್ಡಕ್ಕೆ ಬಂದ್ವಿ, ನೋಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಇಲ್ಲಿ ಲಕ್ಷ್ಮೇಶ್ವರದ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ತುಂಬಾನೇ ಜಾಲಿ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಬ್ರೋ ಎಲ್ಲರೂ ಹಾಯ್ ಅನ್ನಿ. ಹೆಂಗಿದೆ ಜೋಶ್, ಹೆಂಗಿದೆ? ಇನ್ನೊಂದ್ಸಲ. ಇವರೆಲ್ಲ ಸಿಕ್ಕಿರೋದು ನನಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇಲ್ಲಿ ಕಪ್ಪದ ಗುಡಕ್ಕೆ ಬಂದಲ್ವಾ, ಹೊಸ ಫ್ರೆಂಡ್ಸ್ ಇವರೆಲ್ಲ ಸಿಕ್ಕಿದ್ದಾರೆ ನೋಡಿ. ಇವ್ರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಹೋಗಿ ಬರ್ತೀವಿ ಒಂದ್ಸರಿ ಲಕ್ಷ್ಮೇಶ್ವರದಲ್ಲಿ. ಇವ್ರೂರಿಗೆ ಹೋಗಿ ಇವ್ರೂರಲ್ಲಿ ಸ್ವಲ್ಪ ಕೆಲವೊಂದು ಪ್ಲೇಸಸ್ಗಳಿದಾವಂತೆ, ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಇವ್ರೂರಲ್ಲಿ ಒಂದು ಸ್ವೀಟ್ ಫೇಮಸ್ ಇದೆ, ಲಡ್ಕಿ ಪಾಕ್ ಅಂತಂದು. ಸೊ ಲಡ್ಕಿ ಪಾಕ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಕೊಡಿಸ್ತೀರಾ? ಓಕೆ ಬಾಯ್ ಹೇಳಿ. ಅವ್ರಿಗೆ ಸ್ಪೀಕರ್ ತಂದಿರೋದು. ಇವಾಗ ನಾವು ಅಲ್ಲಿ ಮೇಲ್ಗಡೆ ಪೀಕ್ ಮುಗಿಸ್ಕೊಂಡು ಇವಾಗ ಕೆಳಗಡೆಗೆ ಇಳಿತಾ ಇದ್ದೀವಿ. ಅನಿಸ್ತಿದೆ ಅಕ್ಷಯ್ ಕುಮಾರ್ ಅವರೇ ಟ್ರೆಕ್ಕಿಂಗ್? ಆಸಮ್ ಎಕ್ಸ್ಪೀರಿಯನ್ಸ್, ನಂಗಂತೂ ಸೂಪರ್ ಆಗಿತ್ತು.
ಒಂಚೂರು ಸುಸ್ತಾಗಿಲ್ಲ. ಸ್ಟಾರ್ಟಿಂಗ್ ಹತ್ತುವಾಗ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂತ ಡೌಟ್ ಮೇಲಿದ್ದೆ. ಆ್ಯಕ್ಚುಲಿ ನಾನು 30-70% ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಇವಾಗ ಮಾತ್ರ ಹೇಳ್ತಾ ಇದ್ದೀನಿ 100 ಔಟ್ ಆಫ್ 100 ಸುಸ್ತೇ ಆಗಲ್ಲ. ಈ ಗುಡ್ಡದಲ್ಲಿ ಅಂತ ಏನೋ ಒಂದು ಮ್ಯಾಜಿಕ್ ಇದೆ, ಪವರ್ ಇದೆ, ಗೊತ್ತಾಗ್ತಿಲ್ಲ. A1 ಕೊಪ್ಪದ ಗುಡ್ಡ ಸೂಪರ್, ಮಾತಾಡ ಕ್ರೇಜಿ ಆಗಿತ್ತು. ರಘು ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಬಂದಿದ್ದಕ್ಕೆ ಮತ್ತು ಇದನ್ನು ಹೇಳಿದ್ದಕ್ಕೆ. ಹುಷಾರು. ಓಕೆ, ಆಸಮ್ ಪ್ಲೇಸ್. ಮಳೆ ಒಂದು ಸ್ವಲ್ಪ ಬಂತು, ಮಳೆಯಲ್ಲಿ ಸ್ವಲ್ಪ ನೆನ್ದ್ವಿ. ಗೈಸ್ ಮೇಲ್ಗಡೆ ಹೋಗಿ ಟಾಪ್ ವ್ಯೂ ಮುಗಿಸ್ಕೊಂಬಂದು ಈ ಥರ ದಾರಿ ಇದೆ, ಚಿಕ್ಕ ಪುಟ್ಟ ದಾರಿ ಇದೆ. ಈ ದಾರಿಯಲ್ಲಿ ಇಳಿತಾ ಇದ್ದೀನಿ. ಬಟ್ ಏನಂದರೆ ನಮ್ಮ ಅಕ್ಷಯ್ ಅವರು ಹೇಳಿದ ಹಾಗೆ ಸೊ ಮೇಲ್ಗಡೆ ಹತ್ತಬೇಕಾದ್ರೆ ನಮಗೆ ತುಂಬ ಆಯಾಸ ಆಗುತ್ತೆ, ನಮಗೆ ಸುಸ್ತಾಗುತ್ತೆ ಅಂತ ನಾನು ಕೆಳಗಡೆ ಅಂದ್ಕೊಂಡೆ. ನೋಡಿ ಈ ಥರ ವ್ಯೂ ಇದೆ ಅಲ್ವಾ, ಈ ಥರ ವ್ಯೂ ನೋಡ್ಕೊಂಬಿಟ್ಟು ನಾನು ಅಂದ್ಕೊಂಡೆ ಕೆಳಗಡೆ ಇಳಿಬೇಕಾದ್ರೆ ಹತ್ತಬೇಕಾದ್ರೂ ಸುಸ್ತಾಗುತ್ತೆ, ಟಯರ್ಡ್ ಆಗಿಬಿಡುತ್ತೆ, ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕಂದರೆ ನನಗೆ ಈ ಥರ ಅನಿಸುತ್ತೆ ಅಂದರೆ ನಾನು ಬೇರೆ ಟ್ರೆಕ್ಕಿಂಗ್ ಹೋದಾಗೆಲ್ಲ ನನಗೆ ಈ ಥರ ಅನುಭವ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಅಂದ್ಕೊಂಡು ಇಲ್ಲಿ ಮೇಲೆ ಹತ್ಬೇಕಾದ್ರೆ ಅಲ್ಲೊಬ್ಬರು ಪೂಜಾರಿಗಳು ಹೇಳಿದರು ನನಗೆ, ದೇವಸ್ಥಾನ ಪೂಜೆ ಮಾಡೋ ಸ್ವಾಮೀಜಿಗಳು ಏನಂತ ಹೇಳಿದ್ರು ಅಂದರೆ ಲೈಕ್ ನೀವು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಏನು ನಿಮಗೆ ಸ್ಟ್ರೆಸ್ ಆಗೋಲ್ಲ, ತುಂಬ ತಂಪಾಗಿ ಗಾಳಿ ಬೀಸುತ್ತೆ, ನೀವು ಹೋಗ್ಬೋದು, ಚಿಲ್ ಮಾಡ್ಕೊಂಬರ್ಬೋದು ಅಂತ ಹೇಳಿದರು. ಬಟ್ ಇವಾಗ ಅನಿಸಿದೆ ಅವ್ರು ಹೇಳಿದ್ದು 100% ನಿಜ ಇದೆ ಅಂತಂದು. ಸೊ ಹಂಗಾಗಿ ನನಗೆ ಬನ್ನಿ ಬಟ್ ಲಿಟ್ರಲಿ ನೀವು ಈ ಕಡೆ ಸೈಡವ್ರು ಯಾರಾದರೂ ಇದ್ದರೆ ಬನ್ನಿ, ಈ ಥರ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ನಾನು ಮಾನ್ಸೂನಲ್ಲಿ ಬರ್ರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಮಾನ್ಸೂನ್ ಆದ ಕಾಲಕ್ಕೆ ಬರೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ ವಿಚಾರ. ಯಾಕಂದರೆ ಮಾನ್ಸೂನಲ್ಲಿ ಚೆನ್ನಾಗಿರುತ್ತೆ ಗ್ರೀನರಿ ನೋಡೋದಕ್ಕೆ. ನೋಡಿ ಈ ಥರ ಗ್ರೀನರಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ.